ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರೊಂದು ದಿವ್ಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ವರಾಹಿ ಅಮ್ಮನ ಫೋಟೋ ಇಟ್ಕೋಬೇಕಾ ಇಟ್ಕೋಬಾರ್ದು ಅನ್ನೋದನ್ನು ಸಹ ಕೇಳಿದ್ದೀರಿ. ಇವತ್ತಿನ ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು, ವರಾಹಿ ಅಮ್ಮನ ಮಂತ್ರಗಳನ್ನು ಹೇಳ್ತಾ ಇದ್ರೆ ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ಕೊನೆಯ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಇಲ್ಲಿ ಸುಮಂಗಳಿಯ ಪೂಜೆಯನ್ನು ಹಮ್ಮಿಕೊಂಡಿದ್ರು. ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ. ಆ ಕ್ಲಿಪ್ಪಿಂಗನ್ನು ಕೂಡ ನಿಮಗೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗನ್ನು ಕೂಡ ಆ್ಯಡ್ ಮಾಡ್ತೀನಿ. ಖಂಡಿತವಾಗ್ಲೂ ನಿಮಗೂ ಕೂಡ ಆ ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಕೇಳ್ಕೊಳ್ತೀನಿ. ಇದು ಸಾಮೂಹಿಕ ಸುಮಂಗಳಿಯ ಪೂಜೆ ಆಗಿತ್ತು. ತುಂಬ ಅಂದರೆ ತುಂಬ ಜನ ಮುತ್ತೈದೆ ಹೆಣ್ಮಕ್ಳು ಇದರಲ್ಲಿ ಭಾಗವಹಿಸಿದ್ರು. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ನಾನು ಎಷ್ಟು ನನ್ನ ಕೈಯಲ್ಲಿ ಸಾಧ್ಯ ಇದೆಯೋ ಅಷ್ಟು ನಾನು ಕ್ಲಿಪ್ಪಿಂಗನ್ನು ಒಂದು 2-3 ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ. ಯಾಕಂದರೆ ನಾವು ಪೂಜೆಯಲ್ಲಿ ಭಾಗವಹಿಸಿರೋದ್ರಿಂದ ಜಾಸ್ತಿ ಕ್ಲಿಪ್ಪಿಂಗನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ತುಂಬ ಜನ ವರಾಹಿ ಅಮ್ಮನ ಫೋಟೋ ಇಟ್ಕೋಬೇಕಾ ಇಟ್ಕೋಬಾರ್ದಾ ಅಂತ ಕೇಳಿದ್ದೀರಿ. ನಾನು ಕೂಡ ತುಂಬ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಖಂಡಿತವಾಗ್ಲೂ ನೀವು ವರಾಹಿ ಅಮ್ಮನ ಫೋಟೋಗಳನ್ನು ಮನೇಲಿ ಇಟ್ಕೊಳ್ಬಹುದು. ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಏನು ತೊಂದರೆ ಅನ್ನೋವಂಥದ್ದು ಆಗೋದಿಲ್ಲ. ಆದರೆ ಮನೆಯಲ್ಲಿ ನೀವು ವರಾಹಿ ಅಮ್ಮನ ಫೋಟೋವನ್ನು ಇಟ್ಕೊಂಡ್ರೆ ಏನು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ವರಾಹಿ ಅಮ್ಮನ ಫೋಟೋವನ್ನು ಕೂಡ ಇಟ್ಕೋಬಹುದು. ವರಾಹಿ ಅಮ್ಮನ ದೀಪಾಲೆ ಕಂಬ ಅಂತ ಏನು ಬರುತ್ತೋ ಆ ದೀಪಾಲೆ ಕಂಬದಲ್ಲೂ ಕೂಡ ನಾವು ಪ್ರತ್ಯೇಕವಾಗಿರುವಂಥ ಕಾಮಾಕ್ಷಿ ದೀಪ ಆಗಿರ್ಬೋದು, ಆ ದೀಪದಲ್ಲೂ ಕೂಡ ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಯಥಾ ಪ್ರಕಾರ ಸಲ್ಲಿಸಬಹುದು. ನಾನು ಕೂಡ ಆ ಒಂದು ಕಾಮಾಕ್ಷಿ ದೀಪ ಅಂತ ಏನು ನಾವು ಕರಿತೀವೋ ಅದರಲ್ಲಿ ನಮ್ಮ ಮನೆಯಲ್ಲಿ ಗಜಲಕ್ಷ್ಮಿ ದೀಪ ಇದೆ. ಆ ದೀಪದಲ್ಲಿನೇ ನಾನು ವರಾಹಿ ಅಮ್ಮನ ಆವಾಹನೆಯನ್ನು ಮಾಡಿ ಅದರಲ್ಲಿನೇ ನಾನು ಶುಕ್ರವಾರ, ಮಂಗಳವಾರ, ಪೌರ್ಣಮಿ, ಅಮಾವಾಸ್ಯೆ, ಅಷ್ಟಮಿ, ಪಂಚಮಿ ವಿಶೇಷವಾಗಿ ಪೂಜೆಯನ್ನು ನಾನು ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಳೋ ಅಂಥದ್ದು. ನೈವೇದ್ಯಕ್ಕೆ ಬರೋದಾದರೆ ಭೂಮಿನಲ್ಲಿ ಒಳಗಡೆಗೆ ಕಳ್ಳೆಕಾಯಿ ಆಗಿರಬಹುದು, ಮತ್ತು ಸಿಹಿಗೆಣಸು, ಮರ್ಗೆಣಸು, ಮತ್ತು ಕ್ಯಾರೆಟು, ಮೂಲಂಗಿ ಆಗಿರಬಹುದು, ಭೂಮಿಯಲ್ಲಿ ಬೆಳೆಯುವಂಥ ಎಲ್ಲ ಪದಾರ್ಥಗಳು ತಾಯಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರುವಂಥದ್ದು. ಚಿತ್ರಾನ್ನ ಮತ್ತು ಸಿಪ್ಪೆ ಬಿಡಿಸಿ, ಇವಾಗ ದಾಳಿಂಬೆ ಆಗಿರ್ಬೋದು, ಪಾನಕ ಆಗಿರಬಹುದು, ಕಬ್ಬು ಆಗಿರ್ಬೋದು, ಈ ರೀತಿ ತಾಯಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರುವಂಥದ್ದು. ನೋಡಿ, ನಮಗೇನು ಅಲ್ಲಿ ನಾವು ಸುಮಂಗಳಿ ಪೂಜೆಗೆ ಹೋಗಿದ್ವಲ್ಲ, ಅಲ್ಲಿ ಈ ರೀತಿಯಾಗಿ ಅಲ್ಲಿ ಎಲ್ಲ ಹೆಣ್ಮಕ್ಳು ರೆಡಿಯನ್ನು ಮಾಡ್ಕೊಂಡಿರುವಂಥದ್ದು. ನಾವು ಮನೆಯಿಂದ ಈ ರೀತಿಯಾಗಿ 2 ದೀಪಗಳು ಮತ್ತು ಚಿಕ್ಕದಾಗಿಂತ ಲಕ್ಷ್ಮಿ ವಿಗ್ರಹ, ವೀಳ್ಯದೆಲೆ, ಮಲ್ಲಿಗೆ ಹೂವು ಅವರು ಯಥಾ ಪ್ರಕಾರವಾಗಿ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ನೋಡಿ, ನಾನು ಈ ರೀತಿಯಾಗಿ ತೆಗೆದುಕೊಂಡು ಹೋಗಿದ್ದೆ. ಈ ರೀತಿಯಾಗಿ ಒಂದು ಫೋಟೋವನ್ನು ತೆಗೆದುಕೊಂಡಿದ್ದೀನಿ. ವಿಡಿಯೋ ಆಗಿದೆ ಅಂದ್ಕೊಂಡೆ. ವಿಡಿಯೋ ಕೂಡ ನಾನು ಮುಂದೆ ಇದ್ದರೂ ಕೂಡ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ರೀತಿಯಾಗಿ ನೀವು ವರಾಹಿ ಅಮ್ಮನ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು. ಪೂಜೆಗೆ ಏನೊಂದು ನಿಯಮ ಇರುತ್ತೆ ಅಪ್ಪ ಅಂತಂದರೆ, ನೀವು ಸೂರ್ಯ ಉದಯಕ್ಕೂ ಮುನ್ನನೇ ವರಾಹಿ ಅಮ್ಮನ ಪೂಜೆಯನ್ನು ಮಾಡ್ಕೊಳ್ಬೇಕು. ಸಂಜೆ ಹೊತ್ತು ಗೋಧೂಳಿ ಸಮಯದಲ್ಲಿ ನಾವು ಮನೆಯಲ್ಲೆಲ್ಲ ಪೂಜೆಯನ್ನು ಮಾಡುವಂಥದ್ದು. ಆದರೆ ತಾಯಿಗೆ ಸೂರ್ಯ ಹಸ್ತ ಆದ ನಂತರದಲ್ಲಿ ನಾವು ಇಲ್ಲಿ ಪೂಜೆಯನ್ನು ಸಲ್ಲಿಸೋವಂಥದ್ದು. ಇವೆರಡು ನಿಯಮವನ್ನು ನೀವು ಪಾಲನೆಯನ್ನು ಮಾಡಿದರೆ ಖಂಡಿತವಾಗ್ಲೂ ನೀವು ವರಾಹಿ ಅಮ್ಮನ ಆರಾಧನೆಯನ್ನು ಮಾಡಬಹುದು. ಇವತ್ತಿನ ಮಂತ್ರವನ್ನು ನಾವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದಾದರೆ, ತುಂಬ ದಿನದಿಂದ ಮದುವೆಗೆ ವಿಳಂಬ ಆಗ್ತಾ ಇದೆ, ಮದುವೆಗೆ ವಿಘ್ನಗಳು ಬರ್ತಾ ಇದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮತ್ತು ಇನ್ನೂ ಯಾರಿಗೂ ಸಂತಾನ ಭಾಗ್ಯ ಇಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ತುಂಬ ಜನಕ್ಕೆ ನಾವು ಬಿಸ್ನೆಸ್ಸನ್ನು ಮಾಡ್ತಾಯಿದ್ವಿ, ಆದರೂ ಕೂಡ ನಮಗೆ ಈ ಒಂದು ಮಂತ್ರ ಹೇಳೋದ್ರಿಂದ ಸರ್ವಸಿದ್ಧಿ ಆಗುತ್ತೆ ಅಂತಲೇ ಹೇಳಬಹುದು. ಏನೇ ಒಂದು ನಿಮಗೂ ಅರ್ಧಂಬರ್ಧ ಕೆಲಸಕ್ಕೆ ನಿಂತೋಗಿದ್ರು ಕೂಡ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಅದು ಕೆಲಸ ಅನ್ನೋವಂಥದ್ದು ಪೂರ್ಣ ಆಗುತ್ತೆ. ನಿಮಗೆ ಕರೆಕ್ಟಾಗಿ ಹೇಳಬೇಕಂದ್ರೆ ಕೆಲಸಗಳು ಅರ್ಧಂಬರ್ಧಕ್ಕೆ ನಿಂತೋಗಿರುವಂಥ ಕೆಲಸಗಳು ಪುನಃ ಆರಂಭವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ನೀವು ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಎಂಥದ್ದೇ ಒಂದು ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳನ್ನುವಂಥದ್ದು ಪರಿಹಾರ ಆಗುವಂಥದ್ದು. ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತ ಅದಾದರೆ, ನಿಮಗೆಲ್ಲ ತುಂಬ ಕೆಲಸಗಳು ನಮ್ಮದು ಅರ್ಧಂಬರ್ಧಕ್ಕೆ ನಿಂತೋಗ್ತಾ ಇದೆ, ಏನೇ ಮಾಡಿದ್ರೂ ಕೂಡ ಸರಿ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ನೀವು ಪ್ರತಿದಿನ 11 ಬಾರಿ, 3 ಬಾರಿ, 9 ಬಾರಿ ನಿಮಗೆ ಎಷ್ಟು ಟೈಮಿಂಗ್ ಸಿಗುತ್ತೋ ಅಷ್ಟು ಬಾರಿ ನೀವು ಹೇಳ್ಕೊಳ್ಬೋದು. ಮೊದಲಿಗೆ ನೀವು ತಾಯಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಯಾವ ಕೆಲಸಕ್ಕೋಸ್ಕರ ನೀವು ಮಂತ್ರವನ್ನು ಹೇಳ್ತಾ ಇದ್ದೀರಿ ಅನ್ನೋದನ್ನು ಸಂಕಲ್ಪವನ್ನು ಮಾಡಿಕೊಂಡು, ತದನಂತರದಲ್ಲಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ತಾ ನೀವು ತಾಯಿಗೆ
ಇಷ್ಟು ದಿನಗಳ ಕಾಲ ಹೇಳ್ತೀವಿ ಅಂದ್ಬಿಟ್ಟು ಮೊದಲಿಗೆ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಅದರ ನಂತರದಲ್ಲಿ ನೀವು ಈ ರೀತಿಯಾಗಿ ಈ ಬೀಜಾಕ್ಷರಿಯ ಮಂತ್ರವನ್ನು ಹೇಳಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಕಲ್ಯಾಣ ಭಾಗ್ಯ ಆಗಿರ್ಬೋದು, ಸಂತಾನ ಭಾಗ್ಯ ಮತ್ತು ಏನಾನೋ ಬಿಸ್ನೆಸ್ಗಳಲ್ಲಿ ಅರ್ಧಂಬರ್ಧಕ್ಕೆ ಕೆಲಸ ಅನ್ನೋವಂಥದ್ದು ನಿಂತೋಗಿರುತ್ತೆ, ಅಂಥದ್ದಕ್ಕೂ ಈ ಮಂತ್ರ ಆಗುತ್ತೆ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ಮಹಾಸಿದ್ಧಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ಮಹಾಸಿದ್ಧಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ಮಹಾಸಿದ್ಧಿ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಸರ್ವಸಿದ್ಧಿಗೋಸ್ಕರನೇ ಹೇಳ್ಕೊಳ್ಬಹುದು ಅಂತಲೇ ಹೇಳಬಹುದು. ನಿಮಗೇನು ಬಿಸ್ನೆಸ್ಸಲ್ಲಿ ಅರ್ಧಂಬರ್ಧಕ್ಕೆ ಏನೇ ಒಂದು ಮಾಡಿದ್ರೂ ಕೂಡ ಲಾಸ್ ಅನ್ನೋವಂಥದ್ದು ಆಗ್ತಾಯಿದೆ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಮದುವೆ ವಿಳಂಬ ಆಗ್ತಾಯಿದೆ, ಮತ್ತು ನಮಗೆ ಕಲ್ಯಾಣ ಭಾಗ್ಯ ಸಿಗಲ್ಲ ಅನ್ನೋವಂಥವ್ರು ಕೂಡ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮದೆಲ್ಲ ಅನ್ನೋವಂಥದ್ದು ಕೆಲಸ ಅನ್ನೋವಂಥದ್ದು ಪೂರ್ಣವಾಗುತ್ತೆ. ವರಾಹಮ್ಮನ ಖಂಡಿತವಾಗ್ಲೂ ಮನೇಲಿ ಇಟ್ಕೊಂಡು ಪೂಜೆಯನ್ನು ಮಾಡಿ. ಆ ತಾಯಿ ವರಾಹಮ್ಮ ಹೆಸರಲ್ಲೇ ಇದೆ ವರಾಯಿ, ನಂಬಿಕೆ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಮಂತ್ರವನ್ನು ನೀವು ಎಷ್ಟು ದಿನ ಬೇಕಾದರೂ ಹೇಳ್ಬಹುದು. 3 ದಿನ ಹೇಳ್ಬೋದು, 5 ದಿನ ಹೇಳಬಹುದು. ನಿಮಗೆ ಸೆಟ್ ಆಗ್ತಾ ಹೋಯಿತು ಅಂತಂದರೆ ನೀವು ಕಂಟಿನ್ಯೂ ಕೂಡ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಕೂಡ ನೀವು ವರಾಹಮ್ಮನ ಆರಾಧನೆಯನ್ನು ಸಹ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ದೀಪಾಲೆ ಕಂಬಕ್ಕೂ ಕೂಡ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು. ಏನಾನ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ, ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.